ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಾಗೀಸ್ ಕಿಚನ್. ಎಲ್ಲರಿಗೂ ನಮಸ್ಕಾರ. ಈ ದಿನದ ಸ್ಪೆಷಲ್ ಪಾವ್ ಭಾಜಿ ಮಸಾಲಾ ದೋಸಾ. ಹಾಗಾದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದನ್ನ ಒಂದು ಸಲ ಮಾಡಿ ನೋಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೀವು ದೋಸೆ ಜೊತೆಗೆ ಹಾಗೆ ಬೇಕಾದ್ರೂ ತಿನ್ಬಹುದು, ಇಲ್ಲ ಅಂದ್ರೆ ಮಸಾಲೆ ದೋಸೆ ಮಾಡ್ತೀವಲ್ವಾ, ಆ ರೀತಿ ಬೇಕಾದ್ರೂ ತಿನ್ಬಹುದು. ಹಾಗಾದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ 3 ಆಲೂಗಡ್ಡೆ ತೆಗೆದುಕೊಂಡಿದ್ದೀನಿ. ಇದನ್ನ ಕುಕ್ಕರಿಗೆ ಹಾಕಿ 1 ಗ್ಲಾಸ್ ನೀರನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಆಲೂಗಡ್ಡೆಯನ್ನ 2 ಪೀಸಸ್ ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಬೇಯಿಸ್ಲಿಕ್ಕೆ ಇಡಿ. ಈಗ 4ರಿಂದ 5 ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಳಿ. ನಂತರ ನಾನಿಲ್ಲಿ 2 ದಪ್ಪ ಈರುಳ್ಳಿ ತೆಗೆದುಕೊಂಡಿದ್ದೀನಿ. ಅದನ್ನ ಸಣ್ಣಗೆ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 3 ಟೊಮೆಟೊನು ಸಹ ನಾನು ತಗೊಂಡು ಅದನ್ನು ಸಹ ಸಣ್ಣಗೆ ಚಾಪ್ ಮಾಡ್ಕೊಳ್ಳಿ. ಇಲ್ಲಿ ನಾನು 2ರಿಂದ 3 ಹಸಿ ಮೆಣಸಿನಕಾಯಿಯನ್ನ ತಗೊಂಡು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಲೀವ್ಸ್ ಅನ್ನು ಸಹ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬನ್ನಿ ಪಾವ್ ಭಾಜಿ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಆಲೂಗಡ್ಡೆನ 5 ವಿಷಲ್ ಬರೋವರೆಗೂ ನಾನು ಬೇಯಿಸ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾನು ಸಣ್ಣಗೆ ಚಾಪ್ ಮಾಡ್ಕೊಂಡಿರೋ ಹಸಿ ಮೆಣಸಿನಕಾಯಿಯನ್ನ ಹಾಕೊಳ್ತಾ ಇದ್ದೀನಿ. ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಆ ಖಾರ ಎಲ್ಲ ಆ ಎಣ್ಣೆ ಒಳಗಡೆ ಹೋಗ್ಬೇಕು. ಆಗ ನಿಮ್ಗೆ ಹಸಿ ಮೆಣಸಿನಕಾಯಿ ತಿಂದ್ರೂ ನಿಮ್ಗೆ ಖಾರ ಅನ್ಸೋದಿಲ್ಲ. ಈಗ ನಾನು ಕಡಾಯಿಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಫ್ರೋಝನ್ ಬಟಾಣಿಯನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಸಣ್ಣಗೆ ಚಾಪ್ ಮಾಡ್ಕೊಂಡಿರೋ ಈರುಳ್ಳಿಯನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಅಷ್ಟೇ ಚೆನ್ನಾಗಿ ಫ್ರೈ ಆಗಲಿ, ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಈಗ ಸಣ್ಣಗೆ ಚಾಪ್ ಮಾಡ್ಕೊಂಡಿರೋ ಟೊಮೆಟೊ ಕೂಡ ನಾನು ಹಾಕೊಳ್ತಾ ಇದ್ದೀನಿ. ಅದು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಈಗ ಕಡಾಯಿಗೆ ಒಂದೊಂದಾಗಿ ಮಸಾಲೆಯನ್ನ ಆಡ್ ಮಾಡ್ಕೊಳ್ತಾ ಹೋಗೋಣ. ಈಗ ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಹಳದಿ ಪೌಡರ್ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಜೀರಾ ಪೌಡರ್ ಹಾಕೊಂಡಿದ್ದೀನಿ. ಈಗ ನಾನು ಕಡಾಯಿಗೆ 2 ಸ್ಪೂನ್ ಅಷ್ಟು ಪಾವ್ ಭಾಜಿ ಮಸಾಲೆ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಪಾವ್ ಭಾಜಿ ಮಸಾಲೆ ಪೌಡರ್ ಇಲ್ಲ ಅಂದ್ರೂ ನಾನಿಲ್ಲಿ ಏನೇನೆಲ್ಲ ಮಸಾಲೆ ಐಟಮ್ಸ್ ಅನ್ನ ಹಾಕೊಂಡಿದ್ನೋ ಕಡಾಯಿಗೆ, ಅದೇ ಸಾಕು ಪಾವ್ ಭಾಜಿ ಮಸಾಲೆಗೆ. ಜಸ್ಟ್ ನೀವು ಒಂದೇ ಒಂದನ್ನ ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಅದೇನಂದ್ರೆ ಆಮ್ಚೂರ್ ಪೌಡರು 1 ಸ್ಪೂನ್ ಅನ್ನ ನೀವು ಆಡ್ ಮಾಡಿದ್ರೆ ಸೇಮ್ ಪಾವ್ ಭಾಜಿ ಮಸಾಲೆ ತರಾನೇ ಇರುತ್ತೆ. ಈಗ ನಾನು ಸಿಪ್ಪೆ ತೆಗೆದ ಆಲೂಗಡ್ಡೆಯನ್ನ ಕಡಾಯಿಗೆ ಹಾಕೊಂಡು ಅದನ್ನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಪೊಟ್ಯಾಟೊ ಸ್ಮ್ಯಾಶರ್ ಇಂದ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೂ ಮಾಡ್ಕೊಬೇಕು ಅಂದ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಎಲ್ಲ ಆಲೂಗಡ್ಡೆ ಮತ್ತೆ ಏನೇನೆಲ್ಲ ನಾವು ತರಕಾರಿ ಹಾಕಿದ್ವು, ಟೊಮೆಟೊ, ಈರುಳ್ಳಿ, ಬಟಾಣಿ, ಅದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನಂತರ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೀವು ಥಿಕ್ನೆಸ್ ಅನ್ನ ನೋಡ್ಕೊಳ್ಳಿ. ಸ್ವಲ್ಪ ಥಿಕ್ನೆಸ್ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ. ನಾನು 1/4 ಗ್ಲಾಸ್ ಅಷ್ಟು ನಾನು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಇನ್ನೂ ಸ್ವಲ್ಪ ನೀರು ಬೇಕು ಅನ್ಸುತ್ತೆ. ಇನ್ನು ಸ್ವಲ್ಪ ನಾನು ನೀರನ್ನ ಹಾಕೊಳ್ತಾ ಇದ್ದೀನಿ. ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ. ನಾನೀಗ ಇದನ್ನ ಸುಮಾರು 2 ನಿಮಿಷಗಳ ಕಾಲ ಅಷ್ಟು ನಾನು ಬೇಯಿಸ್ಕೊಂಡಿದ್ದೀನಿ. ಈಗ ಪಾವ್ ಭಾಜಿ ಮಸಾಲೆ ರೆಡಿಯಾಗಿದೆ. ಇದರ ಮೇಲೆ ನಾನು ಸ್ವಲ್ಪ ಬೆಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ತುಪ್ಪನೂ ಸಹ ಹಾಕೊಬಹುದು. ಈಗ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ, ಹಾಗೆ ನಾನು ಇಲ್ಲಿ ಸ್ಪ್ರಿಂಗ್ ಆನಿಯನ್ ಲೀವ್ಸ್ ಕೂಡ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ನಾನು ಹಾಕೊಳ್ತಾ ಇದ್ದೀನಿ. ಎಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಪಾವ್ ಭಾಜಿ ಮಸಾಲೆ ರೆಡಿಯಾಗಿದೆ. ಈಗ ಇದಕ್ಕೆ ನೀವು ಪಾವ್ ಜೊತೆ ಬೇಕಾದ್ರೂ ತಿನ್ಬೋದು, ಇಲ್ಲ ಅಂದ್ರೆ ದೋಸೆ ಜೊತೆ ಆದ್ರೂ ತಿನ್ಬೋದು. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈಗ ದೋಸೆಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಸ್ಟವ್ ಫ್ಲೇಮ್ ನ ಆನ್ ಮಾಡಿದ್ದೀನಿ. ಈಗ ತವಾ ಇಟ್ಟಿದ್ದೀನಿ. ತವಾ ಕಾದ ಮೇಲೆ ನೀವು ಸ್ವಲ್ಪ ಎಣ್ಣೆಯನ್ನ ಸವರಿ ಟಿಶ್ಯೂ ಪೇಪರ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಇಲ್ಲಿ. ಹಾಗೆ ಅದನ್ನ ಚೆನ್ನಾಗಿ ಸವರ್ಕೊಂಡು ಆದ್ಮೇಲೆ ನೀವು ದೋಸೆಯನ್ನ ಹಾಕಿ
ನೋಡಿ ದೋಸೆ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದನ್ನ ನೀವು ಹಾಕೊಳ್ಬಹುದು. 1 ಸ್ಪೂನ್ ಅಷ್ಟು ನಾನು, 1 ಸ್ಪೂನು ಇಲ್ಲ, ಅದು 1 ಟೀ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೊಂಡಿದ್ದೀನಿ. ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ನಾನು ಹಾಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೋಡಿ ದೋಸೆ ಜೊತೆಗೆ ಪಾವ್ ಭಾಜಿ ಮಸಾಲ ತಗೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ಈರುಳ್ಳಿಯನ್ನ ಮತ್ತೆ ಲಿಂಬೆ ಹಣ್ಣಿನ ರಸವನ್ನ ನಾನು ಹಿಂಡ್ತಾ ಇದ್ದೀನಿ. ಅದು ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀವು ತಿಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದೇ ರೀತಿ ನೀವು ಪಾವ್ ಜೊತೆ ತಿಂದ್ರೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದೇ ಮೆಥಡ್ ಸೇಮ್. ಆದರೆ ಪಾವ್ಗೆ ಸ್ವಲ್ಪ ತವಾ ಮೇಲೆ ಬಟರ್ ಹಾಕಿ ನೀವು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನನ್ನ ಹೊಸ ಫುಡ್ ರೆಸಿಪಿಗಳನ್ನು ನೋಡಬೇಕಂದ್ರೆ ನೀವು ಸ್ಕ್ರೀನ್ ಮೇಲೆ ಇರುವ ವಿಡಿಯೋಗಳನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.